ಏರ್ಪೋರ್ಟ್ ರಸ್ತೆಯಲ್ಲಿ ಭೀಕರ ಸರಣಿ ಅಪಘಾತವಾಗಿದೆ. ಒಟ್ಟು 8 ಕಾರುಗಳ ನಡುವೆ ಸರಣಿ ಅಪಘಾತವಾಗಿದೆ. ಕಾರಿನಲ್ಲಿ ಇದ್ದಂತಹ 3ಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಸಣ್ಣೆ ಗ್ರಾಮದ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಕಾರಿಗೆ ಡಿಕ್ಕಿ ಹೊಡೆದ ಮಣ್ಣು ತುಂಬಿದ್ದಂತಹ ಲಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಅಪಘಾತದ ತೀವ್ರತೆಗೆ ಕಾರು ಅಪ್ಪಚ್ಚಿಯಾಗಿದೆ. 3 ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಏರ್ಪೋರ್ಟ್ ಪೊಲೀಸರು ದೌಡಾಯಿಸಿದ್ದಾರೆ ಮತ್ತೆ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ದೃಶ್ಯವನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ನಾವು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೋದು. ಒಟ್ಟು 8 ಕಾರುಗಳ ನಡುವೆ ಸರಣಿ ಅಪಘಾತ ಆಗಿದೆ. 3 ಜನರ ಸಾವಾಗಿದೆ. ಚಿಕ್ಕಸಣ್ಣೆ ಗ್ರಾಮದ ಬಳಿ ಆಗಿರುವಂತಹ ಈ ಒಂದು ಆಕ್ಸಿಡೆಂಟ್ ಕಾರಿಗೆ ಡಿಕ್ಕಿ ಹೊಡೆದಿದೆ ಈ ಮಣ್ಣು ತುಂಬಿದಂತಹ ಲಾರಿ. ಸೊ ಹಾಗಾಗಿ ಅಪಘಾತದ ತೀವ್ರತೆಗೆ ಕಾರು ಕಂಪ್ಲೀಟ್ ಆಗಿ ಅಪ್ಪಚ್ಚಿಯಾಗೋಗಿದೆ. 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಏರ್ಪೋರ್ಟ್ನ ಪೊಲೀಸರು ದೌಡಾಯಿಸಿದ್ದಾರೆ ಮತ್ತೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸರಣಿ ಅಪಘಾತ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಣ್ಣು ತುಂಬಿದ್ದಂತಹ ಲಾರಿಯಿಂದಾಗಿ ಈ ಸರಣಿ ಅಪಘಾತ ಆಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳದಲ್ಲೇ 3 ಸಾವನ್ನಪ್ಪಿದ್ದು ಉಳಿದ ಕಾರುಗಳಿಗೆ ಯಾವುದೇ ರೀತಿಯಾದಂತಹ ಅಂದ್ರೆ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥವರಿಗೆ ಸಮಸ್ಯೆ ಆಗಿಲ್ಲ ಅಂತ ಕಾಣಿಸುತ್ತೆ. ನೋಡಿ ಯಾವ ರೀತಿಯಾಗಿ ಅಪಘಾತದ ತೀವ್ರತೆ ಇದೆ ಅಂತ ಹೇಳಿ. ಗುದ್ದಿದ ರಭಸಕ್ಕೆ ಹಿಂಬದಿಯ ಭಾಗ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆಗಳು ಸಾಕಷ್ಟು ವಾಹನಗಳು ಕೂಡ ಅತಿ ವೇಗದಲ್ಲಿ ಇರುತ್ತೆ. ಈ ಒಂದು ಏರ್ಪೋರ್ಟ್ ರೋಡ್ನಲ್ಲಿ ಜನನಿ ಬಿಡ ಪ್ರದೇಶ ಅಂತ ಕಾಣಿಸುತ್ತೆ. ಬಟ್ ಈ ಒಂದು ರಸ್ತೆಯನ್ನು ನೋಡ್ತಾ ಇದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ನೋಡಿ, ಮಣ್ಣು ತುಂಬಿದಂತಹ ಲಾರಿಯಿಂದಾಗಿ ಈ ಅಪಘಾತ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ. ಒಂದು ಲಾರಿ ಡಿಕ್ಕಿ ಹೊಡೆದಂತಹ ರಭಸಕ್ಕೆ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಲಾರಿ ಏನು ಡಿಕ್ಕಿ ಹೊಡಿತಲ್ಲ ಅದು ಕಂಟಿನ್ಯೂಸ್ ಆಗಿ 8 ಕಾರುಗಳ ನಡುವೆ ಅಪಘಾತ ಆಗಿದೆ. ಸರಣಿ ಅಪಘಾತ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ.